ಕೋರ್ಟ್ನಿಂದ ಹೊರ ಬಂದಿದ್ದಾರೆ ಸಿ.ಟಿ. ರವಿ. ಈಗಷ್ಟೇ ಕೋರ್ಟ್ನಿಂದ ಹೊರಬಂದು ಪೊಲೀಸ್ ವೆಹಿಕಲ್ ಹತ್ತಿದ್ದಾರೆ. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಅವರ ಮಾತು. ಸತ್ಯಮೇವ ಜಯತೆ ಅಂತ ಸಿ.ಟಿ. ರವಿ ಹೇಳಿದ್ದಾರೆ. ನಮಗೆ ನ್ಯಾಯಾಲಯದ ಮೇಲೆ, ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ಸತ್ಯಕ್ಕೆ ಜಯ ಆಗುತ್ತೆ ಅಂತಕ್ಕಂಥದ್ದು ಅವರ ಮಾತು. ಅದೇ ಅವರು ಹೊರಗಡೆಗೆ ಬಂದಾಗ ಹೇಳಿದಂತಹ ಮಾತು ಸಿ.ಟಿ. ರವಿ. ಹಾಗಾಗಿ ಅವರೆಲ್ಲರೂ ಕೂಡ ಈಗ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈಗಾಗಲೇ ಹೊರಟಿದ್ದಾರೆ ನನ್ನ ಪ್ರಕಾರ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಒಂದು ಕಡೆ ಪೊಲೀಸ್ ವೆಹಿಕಲ್ ಚೇಸಿಂಗ್ ಆಗ್ತಾ ಇರ್ತಕ್ಕಂಥದ್ದನ್ನು. ಬೆಳಗಾವಿಯಿಂದ ಈಗ ಬೆಂಗಳೂರು ಕಡೆ ಪ್ರಯಾಣ. ಪೊಲೀಸ್ ಫೋರ್ಸ್ ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಎಷ್ಟೇ ವೇಗವಾಗಿ ಬಂದರೂ 5 ಅವರ್ಸ್ ಆದರೂ ಬೇಕೇ ಬೇಕಾಗುತ್ತೆ. ಪೊಲೀಸರು ಎಷ್ಟೇ ಬೇಗ ಕರ್ಕೊಂಡು ಬರ್ತೀವಿ ಅಂತಂದ್ರೂ ಕೂಡ ಟೋಟಲ್ 5 ಅವರ್ಸ್ ಡ್ಯೂರೇಷನ್ ಬೇಕು. ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಅಂತ ಸಿ.ಟಿ. ರವಿ ಹೇಳಿ ಈಗ ವೆಹಿಕಲ್ ಹತ್ತಿರ್ತಕ್ಕಂಥದ್ದು. ಕೋರ್ಟ್ನಿಂದ ಹೊರಬಂದು ಈಗಾಗಲೇ ಬೆಂಗಳೂರಿನ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಬೆಂಗಳೂರಿಗೆ ಹೊರಟಿದ್ದಾರೆ. ಪೊಲೀಸ್ ವೆಹಿಕಲ್ನಲ್ಲಿ ಸಿ.ಟಿ. ರವಿ, ಅವರ ಓನ್ ವೆಹಿಕಲ್ನಲ್ಲಿ ಅಶೋಕ್ ಮತ್ತು ವಿಜೇಂದ್ರ, ಎಲ್ಲರೂ ಕೂಡ ಈಗ ಬೆಳಗಾವಿ ಟು ಬೆಂಗಳೂರು. ಸುದೀರ್ಘ ಜರ್ನಿ ಬೆಳಗಾವಿ ಟು ಬೆಂಗಳೂರು. ಬೈ ರೋಡ್ ಬರ್ತಾ ಇದ್ದಾರೆ ಎಲ್ಲರೂ ಕೂಡ, ರಸ್ತೆ ಮುಖಾಂತರ. ಅಂದರೆ ಅವ್ರು ಯಾಕೆ ಗೊತ್ತಾ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದು, ನಿನ್ನೆ ಎಲ್ಲ ಸಿ.ಟಿ. ರವಿಗೆ ಆಟ ಆಡಿಸಿದ್ರಲ್ಲ, ಹಾಗೆಲ್ಲ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ BJP ನಾಯಕರು ನಾವು ಜೊತೆಗೆ ಹೋಗ್ತೀವಿ ಅಂತ ಬೆಂಗಳೂರಿಗೆ ಬರುವ ತನಕ, ಬೆಂಗಳೂರು ರೀಚ್ ಆಗೋ ತನಕ ನಾವು ಜೊತೆಗೆ ಬರ್ತೀವಿ ಅಂತ ಅದೊಂದು ಸಿಗ್ನಲ್ ಕೊಟ್ಟಿದ್ದು ಆರ್ ಅಶೋಕ್, ಫಾಲೋ ಮಾಡ್ತೀವಿ ಅಂತ. ಸೊ ಅಲ್ಲಿಗೆ BJP ನಾಯಕರೆಲ್ಲ ಸಂಪೂರ್ಣವಾಗಿ ಸಿ.ಟಿ. ರವಿ ಪರವಾಗಿ ನಿಂತಿದ್ದಾರೆ. ಅದು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹೋಗ್ತಾ ಇದ್ದೀರಾ, ಅಲ್ಲೇ ಫಾಲೋ ಮಾಡ್ತೀರಿ, ನಾವು ಫಾಲೋ ಮಾಡ್ತೀರಿ. ಈ ಭ್ರಷ್ಟ ಕಾಂಗ್ರೆಸ್ಸು, ಗೂಂಡಾಗಿರಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೀರಿ. ಜನನೂ ಕೂಡ ಇದೆಲ್ಲ ನೋಡ್ತಾ ಇದ್ದಾರೆ, ಜನನೂ ಕೂಡ ಬುದ್ಧಿ ಕಲಿಸ್ತಾರೆ. ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಈ ಮಾತು ಅಶೋಕ್ ಅವ್ರು ಹೇಳಿದ್ದು. ನಾವು ಹೋಗ್ತಾ ಇದ್ದೀವಿ, ನಾವು ಬುದ್ಧಿ ಕಲಿಸ್ತೀವಿ, ವಾಟೆವರ್. ಈಗ ಕೋರ್ಟ್ ಕೊಟ್ಟಂತಹ ಆದೇಶ, ಹಾಗಾಗಿ ಅವರು ಕೋರ್ಟ್ಗೆ ಇಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವ್ರು ಹಾಜರುಪಡಿಸಲೇಬೇಕಾಗುತ್ತೆ. ಬಿಕಾಸ್ ಸಿ.ಟಿ. ರವಿ ಅವರು MLC ಇದ್ದಾರೆ, ವಿಧಾನ ಪರಿಷತ್ನ ಸದಸ್ಯರವರು. ಹಾಗಾಗಿ ಏನೇ ಇತ್ಯರ್ಥ ಆದರೂ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೇ ಆಗಬೇಕಾಗತ್ತೆ. ಹಾಗಾಗಿ ಬೆಳಗಾವಿ ಕೋರ್ಟ್ ಇಲ್ಲಿಗೆ ಅದನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಅವರು ಬೆಂಗಳೂರಿಗೆ ಬರಬೇಕು, ಕಂಪ್ಲೀಟ್ ಬೈ ರೋಡ್ ಜರ್ನಿ ಮಾಡಿಕೊಂಡು ಬರಬೇಕು. 5 ಗಂಟೆ ಮಿನಿಮಮ್ ಬೇಕಾಗುತ್ತೆ ನನ್ನ ಪ್ರಕಾರ, ಮಿನಿಮಮ್. ಹಾಗಾಗಿ ಕೋರ್ಟ್ನ ಅವಧಿ ಮುಕ್ತಾಯ ಆಗಿರುತ್ತೆ ಅಷ್ಟೊತ್ತಿಗಾಗಲೇ, ಕೋರ್ಟ್ ಟೈಮ್ ಮುಗಿದಿರುತ್ತೆ. ಆಮೇಲೆ ಅವರ ಜಡ್ಜ್ ನಿವಾಸಕ್ಕೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಅದಕ್ಕೂ ಮುನ್ನ 3 ಗಂಟೆಗೆ ಒಂದು ಅರ್ಜಿ ವಿಚಾರಣೆ ಕೈಗೆತ್ಕೋತಾರ ಅಂತ ನೋಡ. विश्वास है न्यायालय के न्याय के न्याय हमको मिलेगा। संजय माता ಇದು ಕೋರ್ಟ್ ಆವರಣದಿಂದ ಸಿ.ಟಿ. ರವಿ ಅವರು ಹೊರಗೆ ಬಂದಾಗಿನ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಅವರು ಹೊರಟಿದ್ದಾರೆ, ಆನ್ ದಿ ವೇ ಇದ್ದಾರೆ. ಬಟ್ ಜೊತೆಯಾಗಿ ಅಶೋಕ್ ಅವರು, ವಿಜಯೇಂದ್ರ ಅವರು, ಅರವಿಂದ್ ಬೆಲ್ಲದ್ ಅವರು ಎಲ್ಲರೂ ಜೊತೆಯಾಗಿ ಬಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಮತ್ತು ಇನ್ನೊಂದೇನೆಂದರೆ
ಗೊತ್ತಿಲ್ಲ ಈ ಕಾಂಗ್ರೆಸ್ ಕಾರ್ಯಕರ್ತರು ಯಾವಾಗ ನೂಕಾಟ ತಳ್ಳಾಟ ಮಾಡ್ತಾರೆ ಅಂತ.